ಇರಾನ್ ಮೇಲೆ ನಡೆದಂತಹ ದಾಳಿ ಭಾರತದ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ? ಇರಾನ್ ಹಾಗೂ UAE ನಡುವಲ್ಲಿರುವ ಒಂದು ಸಮುದ್ರ ಮಾರ್ಗವಾಗಿರುತ್ತದೆ ಹೋರ್ಮುಜ್ ಸಮುದ್ರ ಮಾರ್ಗ. ನಾವು ಮ್ಯಾಪ್ ಅಲ್ಲಿ ನೋಡೋದಾದ್ರೆ ಇದು ತುಂಬಾ ಸಣ್ಣದಾಗಿ ಕಾಣುತ್ತದೆ, ಆದ್ರೆ ಈ ಸಮುದ್ರ ಮಾರ್ಗದಿಂದ ಆಗಿರ್ತದೆ ಭಾರತಕ್ಕೆ ಬರುವಂತಹ 50% ಕ್ರೂಡ್ ಆಯಿಲ್, ಆಮೇಲೆ 60% ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಸಪ್ಲೈ ಆಗುವಂಥದ್ದು. ಪ್ರಸ್ತುತ ಆ ಸಮುದ್ರ ಮಾರ್ಗವನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಇವಾಗ ನಿಮ್ಗೆ ಅಂದಾಜಾಗಬಹುದು, ಭಾರತಕ್ಕೆ ಬರುವಂತಹ 50%, 60% ಕ್ರೂಡ್ ಆಯಿಲ್ ಆಮೇಲೆ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಏನಿದೆ ಎಷ್ಟು ಬರ್ತಿದೆ, ಎಷ್ಟು ನಮ್ಗೆ ಇನ್ನು ಬರುವುದಲ್ಲಿ ಲಾಸ್ ಆಯ್ತಂತ. ಇವಾಗ ಈ ಸಪ್ಲೈ ಕ್ಲೋಸ್ ಆಗಿರೋದ್ರಿಂದ ಖಂಡಿತವಾಗಿಯೂ ಪೆಟ್ರೋಲ್ ಹಾಗೂ ಡೀಸೆಲ್ನ ಬೆಲೆ ಚಿನ್ನಕ್ಕಿಂತ ಜಾಸ್ತಿ ಹೋಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಹೋಗದಿದ್ರೆ ಸಾಕು. ಉಪ್ಪಿನಿಂದ ಹಿಡಿದು ಕರ್ಪೂರ ತನಕ ಏನೆಲ್ಲ ಇದೆ ಎಲ್ಲದರ ರೇಟ್ ಕೂಡ ಜಾಸ್ತಿ ಆಗ್ತದೆ. ಈ ತರ ಆಗುವಾಗ ಏನಾಗ್ತದೆ, ನಮ್ಗೆ ಸಿಗುವಂತಹ ಸಾಮಗ್ರಿಗಳ ಬೆಲೆ ಜಾಸ್ತಿ ಆಯ್ತು, ಕೆಲವರ ಕೆಲಸ ಕೂಡ ಹೋಯ್ತು, ಕೆಲವರಿಗೆ ಸಾಮಗ್ರಿಗಳು ಸೇಲ್ ಮಾಡ್ಲಿಕ್ಕೇನೆ ಬರ್ತಾ ಇಲ್ಲ. ಇನ್ನು ಸಪೋಸ್ ಸಾಮಗ್ರಿಗಳು ಬರ್ತಾ ಇದೆ ಅಂದ್ರೆ ಆ ಸಾಮಗ್ರಿಗಳನ್ನ ತರುವಂತಹ ವೆಹಿಕಲ್ಸ್ ಅದಕ್ಕೆ ಹಾಕುವಂತಹ ಫ್ಯೂಯಲ್ ಅದರ ಬೆಲೆ ಜಾಸ್ತಿ ಆಗ್ತದೆ, ಅದರಲ್ಲಿ ಬರುವಂತಹ ಸಾಮಗ್ರಿಗಳ ಬೆಲೆ ಜಾಸ್ತಿ ಆಗ್ತದೆ. ಫರಂಗಿ ಹಣ್ಣಿನಿಂದ ಹಿಡಿದು ಫ್ಲೈಟ್ ಟಿಕೆಟ್ ತನಕ ಕೂಡ ಬೆಲೆ ಜಾಸ್ತಿ ಆಗ್ತದೆ, ಅದ್ರಲ್ಲಿ ಯಾವುದೇ ಸಂಶಯವಿಲ್ಲ. ವಿದೇಶ ಮಾರ್ಗಗಳಾದ ಸೌದಿ, ಕತ್ತಾರ್, UAE ಇರುವಂತಹ ಒಂದು ಜಲಮಾರ್ಗವಾಗಿರ್ತದೆ ಈ ಹೋರ್ಮುಜ್ ಅಂತ ಇರುವಂತಹ ಒಂದು ಸಮುದ್ರ ಮಾರ್ಗ. ಭಾರತಕ್ಕೆ ತುಂಬಾ ಪರ್ಸೆಂಟೇಜ್ ಅಡುಗೆ ಅನಿಲ ಬರುವಂತದ್ದು ಕತ್ತಾರ್ನಿಂದ. ಈ ಒಂದು ಸಮುದ್ರ ಮಾರ್ಗ ಕ್ಲೋಸ್ ಮಾಡೋದಾದ್ರೆ ಆ ಅಡುಗೆ ಅನಿಲ ಕೂಡ ಬರೋದು ಸ್ಟಾಪ್ ಆಗ್ತದೆ. ಕಿಚನ್ ನಲ್ಲಿ ಅಡುಗೆ ಅನಿಲದ ಶಾರ್ಟೇಜ್ ಕೂಡ ಫೇಸ್ ಮಾಡಬೇಕಾಗ್ತದೆ. ಪ್ರಸ್ತುತ ಇರಾನ್ ಅಧಿಕಾರಿಯನ್ನು ಕೊಂದದ್ದರಿಂದ ಇರಾನ್ ಯಾವ ರೀತಿಯ ಸ್ಟೆಪ್ಸ್ ಅನ್ನು ತೆಗೆದುಕೊಳ್ಳುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಇಷ್ಟರವರೆಗೆ ಈ ರೀತಿಯ ಪ್ರಾಬ್ಲಮ್ಸ್ ನಾವು ಫೇಸ್ ಮಾಡ್ಬೋದು. ಇನ್ನು ಅವ್ರು ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅದರ ಮೇಲೆ ಇರುತ್ತೆ ಮುಂಬರುವಂತಹ ಪ್ರಶ್ನೆಗಳು. ಈ ರೀತಿಯ ಯುದ್ಧಗಳು ಇನ್ನೋಸೆಂಟ್ ಆದ ಮಕ್ಕಳನ್ನು ಸಾಯಿಸುವುದಲ್ಲದೆ, ಮಕ್ಕಳ ಪ್ರಾಣಕ್ಕೆ ಅಪಾಯ ತರುವುದಲ್ಲದೆ ಬೆಲೆ ಏರಿಕೆಯನ್ನು ಕೂಡ ಉಂಟು ಮಾಡುತ್ತೆ.